ಫ್ರಿಡ್ಜ್ನಲ್ಲಿ ಈ ಟೊಮೆಟೊ ಉಪ್ಪಿನಕಾಯನ್ನು ಇಟ್ಕೊಂಡು ತಿನ್ನಬಹುದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಅರುಣಾಂಬ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಟೊಮೆಟೊ ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ, ಬೆಲ್ಲವನ್ನು ಹಾಕ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಹಚ್ಚೋಣ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಟೊಮೆಟೊ ಬೇಯೋಷ್ಟರಲ್ಲಿ ಮೆಂತ್ಯ, ಜೀರಿಗೆ, ಸಾಸಿವೆನ ಹುರ್ಕೊಳ್ಳೋಣ. ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹುರ್ಕೊಳ್ಳೋಣ. ಯಾವ ಅಳತೆಯಲ್ಲಿ ಟೊಮೆಟೊ ತೊಗೊಂಡಿರ್ತೀರೋ ಅದನ್ನ ನೋಡಿಕೊಂಡು ನೀವು ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯನ ಹುರ್ಕೊಳ್ಳೋದಕ್ಕೆ ಹಾಕ್ಕೋಬೇಕು. ಇದನ್ನೆಲ್ಲ ಹುರ್ಕೊಂಡ್ಬಿಡೋಣ. ಚಿಟ್ಚಿಟ ಅಂತ ಇದೆ, ಹುರಿದಿದ್ದಾಗಿದೆ. ಇದು ಸ್ಟವನ್ನು ಆಫ್ ಮಾಡ್ಕೊಂಡೋಣ. ಹುರಿದಿದ್ದಾರಿದ ಮೇಲೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಜಾರ್ಗೆ. ಟೊಮೆಟೊ ಹಣ್ಣು ತೊಗೊಂಡಿದ್ದೀನೋ ಅಷ್ಟು ನೋಡಿ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕೋಣ. ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಇನ್ನು ಪದಾರ್ಥಗಳನ್ನು ತೊಗೋಬೇಕಾದ್ರೆ ಟೊಮೆಟೊ ನಾವು ಎಷ್ಟು ತೊಗೊಂಡಿರ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟಷ್ಟೇ ಹಾಕ್ಕೋಬೇಕಾಗತ್ತೆ. ನಾನು ಇದನ್ನು ಮಿಕ್ಸಿಗೆ ಜಾರ್ಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ. ಆರೋದಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಹೊತ್ತು ಆರಲಿ. ಅದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಟೊಮೆಟೊ ತಣ್ಣಗಾದ್ಮೇಲೆ ಇದರಲ್ಲಿ ಹಾಕ್ಕೊಳ್ಳೋಣ ರುಬ್ಬೋದಕ್ಕೆ. ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪುಡಿಯನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಅದು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದಾಗಿದೆ. ಹಾಕೊಳ್ಳೋಣ. ತಣ್ಣಗಾಗಿದೆ. ಬೇಯಿಸಿದ ಬಾಣಲೆಯಲ್ಲೇ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಹಾಕ್ತಾ ಇದ್ದೀನಿ. ಚಿಟ್ಟಿತಾ ಇದೆ. ನಾನೀಗ ಅದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ರುಬ್ಬಿರೋದನ್ನ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿದೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಮತ್ತು ಎಣ್ಣೆ ಮೇಲೆ ಉಪ್ಪಿನಕಾಯಿ, ಟೊಮೆಟೊ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ. ಉಪ್ಪಿನಕಾಯಿ ರೆಡಿಯಾಗಿದೆ. ಇದು ಚಪಾತಿ ಜೊತೆಗೂ ತಿನ್ಬೋದು. ಹೀಗೆ ಬ್ರೆಡ್ ಪೀಸ್ ಇರುತ್ತಲ್ಲ, ಬ್ರೆಡ್ ಪೀಸ್ಗೆ ಹೀಗೆ ಹಾಕ್ಕೊಂಡು ಕೂಡ ನಾವು ಈ ಟೊಮೆಟೊ ಉಪ್ಪಿನಕಾಯಿನ ತಿನ್ಬೋದು. ರೊಟ್ಟಿ ಜೊತೆನಲ್ಲಿ ತಿನ್ಬಹುದು, ಪೂರಿ ಜೊತೆಯಲ್ಲೂ ತಿನ್ಬೋದು, ಅನ್ನದ ಜೊತೆಯಲ್ಲಿ, ಮುದ್ದೆ ಜೊತೆಯಲ್ಲಿ, ಎಲ್ಲದ್ರ ಜೊತೆಯಲ್ಲೂ ತಿನ್ನಬಹುದು. ಹೀಗೆ ಹಾಕ್ಕೊಂಡು ಮಕ್ಕಳಿಗೂ ಕೊಡ್ಬೋದು ಮತ್ತು ದೊಡ್ಡವರು ಕೂಡ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ತಿಂದು ಈ ಉಪ್ಪಿನಕಾಯಿಯ ರುಚಿಯನ್ನು ಹೇಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.